ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೈಫ್ ವಿತ್ ಹರ್ಷಿ. ಇವತ್ತು ಬೆಳಿಗ್ಗೆ ಚಪಾತಿ ಮಾಡುವ ಅಂತೇಳಿ ಬೆಳಿಗ್ಗೆ ಎದ್ದು ಮುಖ ಎಲ್ಲ ತೊಳೆದಾದ್ಮೇಲೆ ಚಪಾತಿಗೆ ಹಿಟ್ಟು ಕಲಿಸ್ತಾ ಇದ್ದೇನೆ. ಇದು ಗೋಧಿ ಹುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ತಾ ಇದ್ದೇನೆ. ಇದೆಲ್ಲ ಆದಮೇಲೆ ಸ್ವಲ್ಪ ಜಾಸ್ತಿ ನಾದಿದ್ರೆ ಸ್ವಲ್ಪ ಸಾಫ್ಟಾಗಿ ಬರ್ತದಲ್ಲ, ಅದಕ್ಕೆ ಇದು ನಾದಿ ಇಟ್ಟೆ ಅಲ್ಲಿ. ಮತ್ತು ಬೀಟ್ರೋಟ್ ಪಲ್ಯ ಮಾಡುವಂಥ ಚಪಾತಿಗೆ ನಿನ್ನೆ ಬೇಳೆ ಸಾರು ಮಾಡಿದ್ದೆ, ಅದರೊಟ್ಟಿಗೆ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೇನೆ. 2 ಬೀಟ್ರೋಟ್ ತೆಗೆದು ಕಟ್ ಮಾಡ್ತಾಯಿದ್ದೇನೆ. ಅದರದ್ದು ಪಲ್ಯ ಮಾಡುವ ಅಂತ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಇವತ್ತಿಂದು ಬೆಳಗಿನ ತಿಂಡಿ. ಎಲ್ಲ ಕೆಲಸ ಮಾಡೋ ಮುಂಚೆ ಒಂದು ಕಾಫಿ ಕುಡಿಯೋದಿದ್ದರೆ ಯಾವ ಕೆಲಸ ಮಾಡುವಾಗಲೂ ಅದೊಂಥರ ರಿಫ್ರೆಶ್ಮೆಂಟ್ ಇರಲ್ಲ. ಅದಕ್ಕೆ ಕಾಫಿ ಕೂಡ ಇಟ್ಟೆ. ಎಲ್ಲ ಕಟ್ಟೆಲ್ಲ ಮಾಡಿ ಆದಮೇಲೆ ಕಾಫಿ ಇಟ್ಟೆ. ಕಾಫಿ ಇವಾಗ ಕುಡಿಬೇಕು. ಕಾಫಿ ಕುಡಿತಾ ಕೆಲಸ ಮಾಡಿದರೆ ಒಂಥರ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಾಂದರೆ ನಿದ್ದೆ ಮೂಡಲ್ಲೇ ಇರ್ತೇವೆ. ಎಷ್ಟು ನಿದ್ದೆ ಫುಲ್ ಆದ್ರೂ ಚೆನ್ನಾಗಿರಲ್ಲ, ಏನು ಕೆಲಸ ಮಾಡಲಿಕ್ಕೆ ಇಷ್ಟನೇ ಇರೋದಿಲ್ಲ. ಅದಕ್ಕೆ ಫಸ್ಟ್ ಒಂದು ಕಾಫಿ ಕುಡಿದಾದ್ಮೇಲೆ ನನಗೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಕಾಫಿ ಇಟ್ಟೆ. ಕಾಫಿ ಕುಡಿತಾ ಕೆಲಸ ಮಾಡುವ ಅಂತೇಳಿ. ಮತ್ತು ಇವಾಗ ಇನ್ನು ಬೀಟ್ರೋಟ್ ಪಲ್ಯ ಮಾಡಬೇಕಲ್ಲ. ಇವಾಗ ನನ್ನ ಗಂಡ ಇವಾಗ 7:30 ಎದ್ದೇಳ್ತಾರೆ. ಎದ್ದೇಳ್ದ ಮೇಲೆ ಸ್ನಾನ ಮಾಡಿ ಮತ್ತು ತಿನ್ನಬೇಕಲ್ಲ, ಕೆಲಸಕ್ಕೆ ಹೋಗಬೇಕಲ್ಲ. ಆವಾಗ ಬ್ರೇಕ್ಫಾಸ್ಟ್ ಬೇಗ ರೆಡಿ ಆಗಬೇಕಾಗ್ತದೆ. ಅದಕ್ಕೆ ಕಾಫಿ ಆಯಿತು. ಕಾಫಿ ಕುಡಿತಾ ಒಂದು ಬೀಟ್ರೋಟ್ ಪಲ್ಯ ಮಾಡುವ. ಚಪಾತಿಗೆ ಹಿಟ್ಟು ನಾದಿ ಇಟ್ಟಿದ್ದೇನಲ್ಲ, ಅದಕ್ಕೆ ಬೀಟ್ರೋಟ್ ಪಲ್ಯ ಮಾಡುವ ಅಂತ. ಅದಕ್ಕೆ ಪ್ಯಾನಿಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸಾಸಿವೆ ಇದೆಯಲ್ಲ, ಸಾಸಿವೆ ಹಾಕಿ ಒಗ್ಗರಣೆ ಸೊಪ್ಪು, ಅದಕ್ಕೆ ಏನು ಹೇಳ್ತಾರೆ, ಕರಿಬೇವು ಸೊಪ್ಪು ಅದಿಲ್ಲ, ಖಾಲಿಯಾಗಿದೆ. ಅದಕ್ಕೆ ಖಾಲಿ ಎಣ್ಣೆಗೆ ಸಾಸಿವೆ ಮಾತ್ರ ಹಾಕಿ ಒಗ್ಗರಣೆ ಕೊಟ್ಟೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿದ ಈರುಳ್ಳಿ ಮತ್ತು ಬೀಟ್ರೋಟು, ಹಸಿಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದೆ. ಇವತ್ತಿಂದು ಬೀಟ್ರೋಟ್ ಪಲ್ಯ ಮಾತ್ರ ಸ್ವಲ್ಪ ಉಪ್ಪಾಗಿತ್ತು. ಬೀಟ್ರೋಟ್ ಪಲ್ಯ ಆದಮೇಲೆ ನಾನು ಚಪಾತಿ ಲಾಟಲಿಕ್ಕೆ ಚಪಾತಿ ಇದು ಮಾಡ್ತಾರಲ್ಲ, ಲಾಟ್ತಾರ ಅಂತ, ಅದಕ್ಕೆ ಏನೆಂದು ಗೊತ್ತಾಗುತ್ತಿಲ್ಲ ಕನ್ನಡದಲ್ಲಿ. ಆ ಚಪಾತಿ ಇದು ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಅದಾದಮೇಲೆ ಚಪಾತಿ ಎಲ್ಲ ಮಾಡಿ ಆದಮೇಲೆ ಏನೋ ಕೆಲಸ ಇತ್ತು ಅಂತೇಳಿ ಹೋದೆ. ಮತ್ತೆಂತ ಗೊತ್ತುಂಟ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕಾಯ್ತಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹೆಸರು ಗೊತ್ತುಂಟಲ್ಲ, ಲೈಫ್ ವಿತ್ ಹರ್ಷಿ. ಯಾರು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ವೀಡಿಯೋ ಹಾಕ್ತಿದ್ದೇನೆ, ಯಾರು ಕೇರೆ ಮಾಡ್ತಾ ಇಲ್ಲ. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ನೀವು. ಇವಾಗ ಬೀಟ್ರೋಟ್ ಪಲ್ಯಕ್ಕೆಲ್ಲ ರೆಡಿ ಮಾಡಿಟ್ಟೆ. ಬೀಟ್ರೋಟ್ ಮಾತ್ರ ಏನಾಗಿದೆ ಅಂದರೆ ದೊಡ್ಡ ದೊಡ್ಡ ಪೀಸ್ ಆಗಿದೆ. ಅದೇನೆಂದರೆ ನನ್ನದು ಚಾಕು ಯಾವಾಗಲೂ ನಾನು ರೆನಾ ಕಂಪನಿಯದೊಂದು ಚಾಕು ಇದೆ, ಅದು ನಾನು ಇಲ್ಲಿಗೆ ಬ್ಯಾಂಗ್ಳೂರು ಬಂದಾಗಿನಿಂದ ಅದೇ ಚಾಕಲ್ಲಿ ನಾನು ಕಟ್ ಮಾಡ್ತಿದ್ದೆ. ಅದು ಚೆನ್ನಾಗೇ ಇತ್ತು. ಅದೇನಂದ್ರೆ ಕಟ್ಟಾಯ್ತಲ್ಲ, ಇವಾಗ ಅದು ಚಾಕು ಚೆನ್ನಾಗೇ ಇಲ್ಲ. ಎಷ್ಟು ಕಟ್ ಮಾಡಿದರೂ ಅದಕ್ಕೆ ಸಾಣನೇ ಇಲ್ಲ. ಇದು ಅದಕ್ಕೆಂತ ಶಾರ್ಪ್ ಇಲ್ಲ, ಕಟ್ ಆಗೋದೇ ಇಲ್ಲ. ಎಷ್ಟೆಷ್ಟು ದೊಡ್ಡದಾಗಿದೆ ನೋಡಿ. ಮತ್ತು ನನಗೆ ಮರ್ತೋಯಿತು ಚಾಪರಲ್ಲಿ ಕಟ್ ಮಾಡಲಿಕ್ಕೆ. ಹೀಗೆ ದೊಡ್ಡ ಕಟ್ಟಾದರೆ ತುಂಬ ಹೊತ್ತು ಬೇಕು ಬೇಯಲಿಕ್ಕೆ. ಅದಕ್ಕೆ ಮತ್ತೆ ತುಂಬ ಹೊತ್ತು ತೆಗೆದಿದೆ ಇವತ್ತು ಬೀಟ್ರೋಟ್ ಬೇಯಲಿಕ್ಕೆ. ಎಷ್ಟು ದೊಡ್ಡದು ಪೀಸ್ ಆಗಿದೆ ನೋಡಿ ಅಂತೆ. ಇದು ಗಸಿಗೆಲ್ಲ ಚೆನ್ನಾಗಾಗ್ತದೆ ಇಷ್ಟು ದೊಡ್ಡ ಪೀಸ್. ಸಾಂಬಾರು ಗಸಿಗೆಲ್ಲ, ಈ ಪಲ್ಯ ಮಾಡುವಾಗ ಉಪ್ಪುಕರಿ, ಇದಕ್ಕೆ ನಾವು ಉಪ್ಪುಕರಿ ಅಂತ ಹೇಳ್ತೇವೆ. ಇವಾಗ ಮುಚ್ಚಿಟ್ಟಿದ್ದೆ. ಮತ್ತು ಇದಕ್ಕೆ ಹಾಕಲಿಕ್ಕೆ ತೆಂಗಿನಕಾಯಿ ಸ್ವಲ್ಪ ಇದ್ದದ್ದು, ತೆಂಗಿನಕಾಯಿ ತರಲಿಕ್ಕೆ ಹೋದೆ. ಮತ್ತು ಏನಂದರೆ ನನ್ನ ತಮ್ಮ ಜಿಮ್ಗೆ ಹೋಗ್ತಾನಲ್ಲ, ಅವನಿಗೆ ಮೊಟ್ಟೆ ಬೇಕು. ಅದಕ್ಕೆ ಪಕ್ಕದಲ್ಲೇ ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಒಂದು 3 ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟೆ. ಅವನು ಬ್ರೇಕ್ಫಾಸ್ಟಿಗೆ ಮೊಟ್ಟೆ ಬೇಯಿಸಿದನು ಕೂಡ ತಿಂತಾನೆ. ಅದಕ್ಕೆ ಮೊಟ್ಟೆ ಕೂಡ ಹಾಕಿದೆ, ಅದಕ್ಕೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಮತ್ತು ನಿನ್ನೆದು ಬೇಳೆ ಸಾರು ಇತ್ತು, ಅದನ್ನು ಬಿಸಿ ಮಾಡಿಟ್ಟೆ. ಮತ್ತು ಬೀಟ್ರೋಟ್ ಉಪ್ಪು ಕರಿ ಈ ಕಡೆ ರೆಡಿ ಆಗ್ತಾ ಇದೆ. ನಾವು ಕೂಡ ತಿಂತೇವೆ. ಇವತ್ತು ಮೊಟ್ಟೆ ಇರಲಿಲ್ಲ, ಅದಕ್ಕೆ 3 ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟೆ. ಮತ್ತು ಆವಾಗ ಏನು ಹೇಳ್ತೇವೆ, ಚಪಾತಿ ಇದು ಮಾಡಿದ್ದೆ ಅಲ್ಲ, ಅದನ್ನು ಇವಾಗ ರೌಂಡ್ ಶೇಪ್ ಮಾಡ್ತಾ ಇದ್ದೇನೆ. ಅದು ಇನ್ನೂ ಸ್ವಲ್ಪ ನಾದಿದರೆ ಚಪಾತಿ ಸ್ವಲ್ಪ ಸಾಫ್ಟಾಗಿ ಆಗ್ತದೆ. ಅದಕ್ಕೆ ಇವಾಗ ಒಂದೆಷ್ಟು 6-7 ಏನಾಗಿದೆ. ಇದುವೇ ಜಾಸ್ತಿ ಆಗ್ತದೆ. ಒಂದು ಸಲ 2 ತಿಂತಾರೆ, ಒಂದೊಂದು ಸಲ ಒಂದೊಂದು ತಿಂದು ಹಂಗೆ ಇಟ್ಟು ಹೋಗ್ತಾರೆ. ಇವಾಗ ಚಪಾತಿ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದೇನೆ, ಬಾಲ್ಸ್ ಮಾಡಿ ಇಡ್ತಾ ಇದ್ದೇನೆ. ಇವತ್ತು ನಿಮ್ಮ ಮನೇಲಿ ಏನು ಚಾಯಗೆ ತಿಂಡಿ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ.
ಇವತ್ತೇನು ಗೊತ್ತಾ, ಇದರಲ್ಲಿ ಫುಲ್ಲು ವೀಡಿಯೋ ಇರೋದು. ನಾನು ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಏನೆಲ್ಲ ಅಡುಗೆ ಮಾಡಿದೆ ಅಂತೇಳಿ. ಬೆಳಿಗ್ಗೆ ಇವಾಗ ನೋಡಿ, ಚಾಯಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ, ಮತ್ತು ಮೊಟ್ಟೆ ಬೇಯಿಸಿದ್ದು, ಮತ್ತು ಕಾಫಿ. ಇನ್ನು ಟೀ ಮತ್ತು ಇದು ಆಗಬೇಕಷ್ಟೇ. ಇದಾದಮೇಲೆ ಇನ್ನು ಇದು ರೈಸಿಗೆ ಮಧ್ಯಾಹ್ನ ಮಾಡ್ತೇನೆ. ನೋಡಿ ಬೀಟ್ರೋಟ್ ಬೇಯ್ತಾ ಇದೆ. ಚಪಾತಿ ಎಲ್ಲ ಲಟ್ಟಿಸಿ ಆಯಿತು. ಇನ್ನು ಇದಕ್ಕೆ ಒಂದು ತೆಂಗಿನಕಾಯಿ ಹಾಕಬೇಕು. ಬೀಟ್ರೋಟ್ ಬೆಂದಾದ ಮೇಲೆ ತೆಂಗಿನಕಾಯಿ ತುರಿ ಆಗಿದ್ರೆ ಆಯಿತು. ಮತ್ತು ಇನ್ನೊಂದೇನು ಗೊತ್ತಾ, ವೀಡಿಯೋ ಮಾಡದೇ ಇರುವಾಗ ಚಪಾತಿ ಉಬ್ಬಿ ಬರ್ತದೆ. ವೀಡಿಯೋ ಮಾಡಲಿಕ್ಕೆ ಇಟ್ಟರೆ ಚಪಾತಿ ಉಬ್ಬುವುದೇ ಇಲ್ಲ, ಅಲ್ಲಿಗೆ ಚಪಾತಿ ಥರ ಆಗ್ತದೆ. ಇವಾಗ ನೋಡಿ, ಚಪಾತಿ ಮಾಡಿದೆ ಉಬ್ಬಿಲೇ ಇಲ್ಲ, ಹಾಗೇ ಇದೆ. ಅದೇ ನಾನು ವೀಡಿಯೋ ಎಲ್ಲ ಕಟ್ ಮಾಡಿಟ್ಟರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ. ಅದು ನಿಮಗೆಲ್ಲರಿಗೆ ಆಗಿದೆ ವೀಡಿಯೋ ಮಾಡುವವರೆಗೆ. ನೆನಪಿದೆಯಲ್ಲ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವೀಡಿಯೋ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೇನೆ, ಆಯಿತಾ? ಸ್ವಲ್ಪ ಮಾತ್ರ ಉಬ್ತದೆ, ಏನು ಪುಗ್ಗೆ ಥರ ಬರೋದಿಲ್ಲ. ಬಂದಿದೆ, ಈ ವಿಡಿಯೋ ಮಾಡುವಾಗ ಬರೋದೇ ಇಲ್ಲ ಕರ್ಮ. ಮತ್ತು ಶೋ ಆಫ್ ಮಾಡಬಾರ್ದಲ್ಲ, ಇದ್ದಾಗೆ ತೋರಿಸ್ಬೇಕು ಅಲ್ವಾ? ನಾನು ಇದ್ದಾಗೆ ತೋರಿಸ್ತಾ ಇದ್ದೇನೆ. ಆಯಿತು, ಲಾಸ್ಟ್ ಚಪಾತಿ ಕಾಯಿಸ್ತಾ ಇದ್ದೇನೆ. ಲಾಸ್ಟ್ ಅಲ್ಲ, ಇನ್ನೊಂದಿದಲ್ಲಿ. ಇದು 2 ಆದರೆ ಆಯಿತು. ಇದೊಂದು ಕಾಯಿಸಿ ಇನ್ನೊಂದು ಕಾಯಿಸಿದರೆ ಮುಗಿಯಿತು ಚಪಾತಿ. ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋದು. ಮತ್ತು ಯಾರಿಗಾದ್ರೂ ಈ ತವದಿಂದ ಚಪಾತಿ ಮಾಡಿದರೆ ಇಲ್ವಾ, ನೀರು ದೋಸೆ ಎದ್ದೇಳೋದೇ ಇಲ್ಲ. ನಿನ್ನೆ ನೀರು ದೋಸೆ ಮಾಡಿದ್ದೇನೆ, ಎದ್ದೇಳೋದೇ ಇಲ್ಲ. ಅದಕ್ಕೆ ಏನಾದರೂ ಟಿಪ್ಸ್ ಗೊತ್ತಿದ್ದರೆ ಹೇಳಿ, ನನಗೆ ಕಮೆಂಟ್ ಮಾಡಿ ಆಯಿತಾ? ಪ್ಯಾನಿಂದ ಚಪಾತಿ ಮಾಡಿದರೆ ಮರುದಿವಸ ನೀರು ದೋಸೆ ಎದ್ದೇಳೋದಿಲ್ಲ. ನಿನ್ನೆ ಇವಾಗ ಸ್ವಲ್ಪ ಗಂಜಿ ನೀರು ಹಾಕಿದ್ದೆ, ಮತ್ತು ಇವತ್ತು ವಾಪಸ್ ನಾನು ಚಪಾತಿ ಮಾಡಿದೆ. ಇನ್ನು ನಾಳೆ ಎದ್ದೇಳೋದಿಲ್ಲ ಅದು. ಇವತ್ತೊಂದು ಕ್ಯಾಬೇಜ್ ಉಪ್ಪು ಕರಿ ಮಾಡುವ. ಫುಲ್ ಬೇಡ, ಹಾಫು ಸಾಕು. ಮತ್ತು ಬೇಳೆ ಸಾರು ಮಾಡಿದ್ದೇನೆ. ಅನ್ನ ನಿನ್ನೆದಿದೆ, ಅದನ್ನೇ ಸ್ವಲ್ಪ ಬಿಸಿ ಮಾಡುವ. ರಾತ್ರಿಗೆ ಬೇಳೆ ಅನ್ನ ಮಾಡುವ, ಇಲ್ಲದ್ರೆ ಸುಮ್ಮನೆ ವೇಸ್ಟ್ ಆಗ್ತದೆ. ಮಿಡಲ್ ಕ್ಲಾಸ್ ಲೈಫ್ ಅಂದರೆ ಎಲ್ಲ ನಿನ್ನೆದು ಇವತ್ತಿಗೆ ಎಲ್ಲ ಬಿಸಿ ಮಾಡಿ ತಿನ್ನಬೇಕು. ಮತ್ತು ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಅಲ್ವಾ, ಅರ್ಧ ಮಾಡುವ. ನನ್ನ ಫೇವ್ರೆಟ್ ಚಾಕು ಒಂದಿತ್ತು, ಅದು ಕಟ್ಟಾಗಿದೆ ಮೊನ್ನೆ. ಇವಾಗ ಇದು ಸರಿ ಇದಾಗೋದಿಲ್ಲ, ಕಟ್ಟಾಗೋದಿಲ್ಲ. ಅದು ಸಾಕು. ನಾನಿವಾಗ ಮುಖಕ್ಕೆ ಹೊಸತ್ತೊಂದು ಕ್ರೀಮ್ ಹಾಕಿದೆ. ಅದು ಹಾಕಿದ ಮೇಲೆ ಮುಖ ಇಡೀ ಉರಿ ಬರ್ತಾ ಇದೆ. ಇಷ್ಟು ಟೈಮ್ ಹಾಕಿರಲಿಲ್ಲ, ಇವಾಗ ಹಾಕಿದೆ. ಮುಖ ತುಂಬ ಉರಿತಾ ಇದೆ. ಸೌಂಡ್ ಫುಲ್ಲು ಕೇಳಲಿಕ್ಕಿಲ್ಲ, ಯಾಕಂದರೆ ವಿಮಾನ ಹೋಗ್ತಾ ಇದೆ ಮೇಲ್ಗಡೆ. ವಿಮಾನ ಟ್ರೈನಿಂಗ್ ನಡೀತಾ ಇದೆ, ಫ್ಲೈಟರ್ ಜೆಟ್. ಅದು ಜೋರು ಸೌಂಡ್ ಕೇಳಿಸ್ತಿದೆ. ನಾನಿವಾಗ ತೋರಿಸ್ತೇನೆ ನಿಮಗೆ ಅದು ಎಲ್ಲಿ ಹೋಗೋದನ್ನು, ಕಿಟಕಿಯಿಂದ ತೋರಿಸ್ತೇನೆ. ಇವಾಗ ಒಮ್ಮೆ ಹೋಗಿ ಆಯಿತು, ತೋರಿಸ್ತೇನೆ ನಾನು. ಸುಮ್ಮನೆ ಮಾಡಬೇಕು, ಇದು ಇಷ್ಟೇನು ಖಾಲಿ ಆಗೋದಿಲ್ಲ. ವೆಜ್ ಆದರೆ ನಮ್ಮನೇಲಿ ಯಾರಿಗೂ ಇಳಿಯೋದೇ ಇಲ್ಲ. ನಿನ್ನೆ ಬೇಳೆ ಸಾರು ಮಾಡಿದ್ದೆ, ಬೇಳೆ ಸಾರದ ಅಲ್ಲಿ ಇದೆ. ನಿನ್ನೆ ಬೇಳೆ ಸಾರು ಮಾಡಿದ್ದಕ್ಕೆ ಬಿರಿಯಾನಿ ಆರ್ಡ್ರ್ ಮಾಡಿ ತಿಂದಿದ್ದಾರೆ. ಇವತ್ತು ಅದೇ ಬೇಳೆ ಸಾರು, ನಿನ್ನೆ ಅದೇ ಅನ್ನ ಉಳಿದಿದೆ, ಅದೇ ಅನ್ನ, ಕ್ಯಾಬೇಜು, ಉಪ್ಪು ಕರಿ ಒಂದು ಎಕ್ಸ್ಟ್ರಾ, ಅಷ್ಟೇ. ಇದು ಚಿಕ್ಕದು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಚಾಕು ಚೆನ್ನಾಗಿಲ್ಲ, ಇದು ಶಾರ್ಪೇ ಇಲ್ಲ, ಇದು ಉಂಡೆ ಆಗೋದಿಲ್ಲ.
ದೊಡ್ಡ ದೊಡ್ಡದಾಗಿ ತುಂಡಾಗ್ತಾ ಇದೆ. ನಿಮಗೆಂತ ಗೈಸ್, ಇವತ್ತೆಂಥ ಪದಾರ್ಥ ಕಮೆಂಟ್ ಮಾಡಿ. ಲೈಫ್ ವಿತ್ ಹರ್ಷಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಆಗೋದಿಲ್ಲ. ನೋಡಿ, ಒಂದು ಸಬ್ಸ್ಕ್ರೈಬರ್ ಕೂಡ ಇಲ್ಲ ನನಗೆ. ನೀವು ಮಾಡಿದರೆ ಸಬ್ಸ್ಕ್ರೈಬ್ ಆಗುತ್ತೆ. ನೀವು ಬರೀ ವಿಡಿಯೋ ನೋಡ್ತೀರಾ ಬಿಡ್ತೀರಾ ಅಲ್ವಾ? ಇನ್ನು ತೆಂಗಿನಕಾಯಿ ಸ್ವಲ್ಪ ತುರಿಬೇಕು. ಬೆಳಿಗ್ಗೆ ಇದು ಬೀಟ್ರೋಟ್ ಪಲ್ಯ ಮಾಡಿದ್ದೆಲ್ಲ ಇದ್ದ ತೆಂಗಿನಕಾಯಿ ಎಲ್ಲ ಅದಕ್ಕೆ ಹಾಕಿದ್ದೇನೆ. ಇವಾಗೇನು ತೆಂಗಿನಕಾಯಿ ತುರಿಬೇಕು. ಇದು ನೋಡಿ, ಇದೇ ಆಗೋದಿಲ್ಲ, ಕಟ್ಟೆ ಆಗೋದಿಲ್ಲ. ಇವಾಗ ಅರ್ಧ ಮಾಡ್ತೇನೆ, ಯಾರಾದರೂ ಊಟಕ್ಕೆ ಬಂದರೆ ಸಾಕು, ಇಲ್ಲಾಂದರೆ ಅಲ್ಲ ಖಾಲಿ ಆದರೆ ಸಂಜೆ ಮಾಡುವಂತೆ ಅರ್ಧ ಇಟ್ಟಿರ್ತೇನೆ. ಇವಾಗ ನನ್ನ ಗಂಡ ಬರ್ತಾರೆ, ಯಾಕಂದರೆ ಅವರಿಗೆ ಇವತ್ತು ಮೀಟಿಂಗ್. ಅಂದರೆ ಇಲ್ಲಿ ಹತ್ತಿರ ಸೈಡ್ ಹತ್ರ ಊಟಕ್ಕೆ ಬರ್ತಾರೆ. ಬೆಳಿಗ್ಗೆ ಅದು ಬೀಟ್ರೋಟ್ ಪಲ್ಯನೂ ಇದೆ ಸ್ವಲ್ಪ, ಅಷ್ಟೇ ಆಯಿತು ನೋಡಿ, ಸಾಕು. ಇವಾಗ 3 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ. ಇದೆಂತ ಬಿಸದ್ದಿ ಮಾರ, ಮುರಿಯುವುದೇ ಇಲ್ಲ. ಒಂದು ನೀರುಳ್ಳಿ ಹಾಕ್ತೇನೆ, ಕಟ್ ಮಾಡಿ ಬರ್ತೇನೆ. ತೆಂಗಿನಕಾಯಿ ತುರಿಯುವ. ಎಣ್ಣೆ ಹಾಕಿದೆ. ಇವಾಗ ಸಾಸಿವೆ, ಬೆಳ್ಳುಳ್ಳಿ, ಇವಾಗ ಕಟ್ ಮಾಡಿ ಹಸಿಮೆಣಸಿನಕಾಯಿ, ಇವಾಗ ತೆಂಗಿನಕಾಯಿ ಹಾಕ್ತೀನಿ. ಕ್ಯಾಬೇಜ್ ಕರಿ ರೆಡಿ. ನೀವು ಬಾಯ್ದು ಇಟ್ಟಿದೆ, ಅದು ಫ್ರಿಜ್ಜಲ್ಲಿ ಇಟ್ಟಿದೆ. ಅದು ಊಟ ಮಾಡುವಾಗ ಸ್ವಲ್ಪ ಬಿಸಿ ಮಾಡಿ ಕ್ಯಾಬೇಜ್ ಕರಿ ಮತ್ತು ಬೇಳೆ ಸಾರು ರೆಡಿ.